ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರುಣಾನುರಾಗ ಕತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಅರುಣಾನುರಾಗದ 46ನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ. 47ನೇ ಸಂಚಿಕೆಯನ್ನು ಶುರು ಮಾಡೋಣ. ಕಳೆದ 5 ದಿನಗಳಿಗಿಂತ ಅರುಣ ಮುಖದಲ್ಲಿ ಹೊಸ ಚೈತನ್ಯ ಮೂಡಿತ್ತು. ಸಾಕಷ್ಟು ಗೊಂದಲಗಳಿಂದ ಕದಡಿದ್ದ ಮನಸ್ಸು ಶಾಂತ ತಿಳಿ ನೀರ ಸರೋವರದಂತೆ ಆಗಿತ್ತು. ಬೆಳಗ್ಗೆ ಚೆಕಪ್ ಮಾಡಲು ಬಂದ ಡಾಕ್ಟರ್ ಮತ್ತು ಸಿಸ್ಟರ್ ಕೂಡ ಇವತ್ತು ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀರಾ, ಆಲ್ ಯು ಆಲ್ ರೈಟ್, ಮನೆಗೆ ಹೋಗ್ತಾ ಇದ್ದೀನಿ ಅಂತನಾ ಎಂದು ಕೇಳಿದರು. ಹೌದು ಡಾಕ್ಟರ್, 5 ಡೇಸ್ ಆದಮೇಲೆ ಮನೆಯವರನ್ನೆಲ್ಲ ನೋಡ್ತಾ ಇರೋ ಖುಷಿ ಒಂದು ಕಡೆ, ಹಾಗೆ ಮನಸ್ಸಲ್ಲಿ ಮೂಡಿದ್ದ ಎಷ್ಟೋ ಗೊಂದಲಗಳಿಗೆ ಉತ್ತರ ಕಂಡುಕೊಂಡ ನೆಮ್ಮದಿ ಇನ್ನೊಂದು ಕಡೆ. ಒಟ್ಟಿನಲ್ಲಿ ಇಷ್ಟು ದಿನದ ಎಲ್ಲ ಆತಂಕ ದುಃಖನ ನಿಮ್ಮ ಹಾಸ್ಪಿಟಲ್ನಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ವೆರಿ ಗುಡ್. ಹೀಗೆ ನಿಮ್ಮ ಗಾಯ ಕೂಡ ಬೇಗ ವಾಸಿಯಾಗಿ ಮೊದಲಿನ ಥರ ಆಗತ್ತೆ. ಸಿಸ್ಟರ್, ಇವರ ಡಿಸ್ಚಾರ್ಜ್ ಫೈಲ್ ರೆಡಿ ಆಗಿದೆಯಾ ಎಂದರು ಡಾಕ್ಟರ್. ಆಗಿದೆ ಡಾಕ್ಟರ್, ಅವರ ಮನೆಯವರ ಕಡೆ ಕೊಟ್ಟಿದ್ದೀನಿ. ಬಿಲ್ ಪೇ ಮಾಡಿದ ಮೇಲೆ ಇವರನ್ನು ಕರ್ಕೊಂಡು ಹೋಗೋಕೆ ಹೇಳಿದ್ದೀನಿ ಎಂದರು ಸಿಸ್ಟರ್. ಓಕೆ, ಗುಡ್. ಸರಿ, ಟೇಕ್ ಕೇರ್ ಮಾ, ಮತ್ತು ಯಾವುದೇ ಅನಾಹುತ ಮಾಡ್ಕೋಬೇಡಿ ಆಯಿತಾ, ನಾವಿನ್ನೂ ಬರ್ತೀವಿ, ಬೇರೆ ಪೇಷಂಟ್ ನೋಡೋಕ್ಕೆ ಟೈಮ್ ಆಗತ್ತೆ ಎಂದು ಹೊರಟರು ಡಾಕ್ಟರ್. ಸರಿ ಡಾಕ್ಟ್ರೇ, ತುಂಬ ಥ್ಯಾಂಕ್ಸ್. ಹಾಗೆ ಸಾರಿ ಕೂಡ, ನಮ್ಮವರು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ರು. ಅವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಷ್ಟೆ. ಅದು ಬಿಟ್ಟರೆ ಹಾಲಿನಂಥ ಮನಸ್ಸು ಅವ್ರದ್ದು. ನನಗೆ ಹೀಗಾಗಿರೋ ಟೆನ್ಷನಲ್ಲಿ ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡ್ಬಿಟ್ರು, ಕ್ಷಮಿಸ್ಬಿಡಿ ಎಂದು ಕೈ ಮುಗಿದಳು ಅರುಣ. ಅಯ್ಯೋ, ನಾನದನ್ನೆಲ್ಲ ಅವತ್ತೇ ಮರೆತುಬಿಟ್ಟೆ ಕಣಮ್ಮ. ಅದು ಅಲ್ಲದೆ ನಿನ್ನ ಗಂಡ ಅವತ್ತೇ ಬಂದು ನನ್ನ ಹತ್ರ ಕ್ಷಮೆ ಕೂಡ ಕೇಳಿ ಹೋದ. ನನಗೂ ನಿಮ್ಮಿಬ್ಬರಿಂದ ಕೆಲವೊಂದು ಸರಿ ರೂಲ್ಸ್ಗಳಿಗಿಂತ ಮಾನವೀಯತೆ ಮುಖ್ಯ ಅನ್ನೋದು ತಿಳಿತು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಗಂಡನ ಮೇಲೆ ಯಾವುದೇ ಕೋಪ ನನಗಿಲ್ಲ ಎಂದು ನಕ್ಕು ಮುಂದಿನ ವಾರ್ಡ್ ಕಡೆ ಹೆಜ್ಜೆ ಬೆಳೆಸಿದರು ಡಾಕ್ಟರ್. ಡಿಸ್ಚಾರ್ಜ್ ಬೆಳಗ್ಗೆ ಬೇಗ ಆಗತ್ತೆ ಅಂತ ಪೂಜಾ ಕೂಡ ಆಗಲೇ ಹಾಸ್ಪಿಟಲ್ ತಲುಪಿದ್ದಳು. ಸೂರ್ಯ ಡಿಸ್ಚಾರ್ಜ್ ಫೈಲ್ಸ್ ಮತ್ತು ತಿಂಡಿ ಬಾಕ್ಸ್ ತಗೊಂಡು ಅರುಣ ಇದ್ದ ವಾರ್ಡಿಗೆ ಬಂದನು. ಎಂದಿನಂತೆ ಮುಖ ಸಪ್ಪಗೆ ಮಾಡ್ಕೊಂಡಿರ್ತಾಳೆ ಅಂದುಕೊಂಡಿದ್ದ ಸೂರ್ಯನಿಗೆ ಅರುಣಾಳ ನಗು ಮುಖದ ಸ್ವಾಗತ ಆಶ್ಚರ್ಯ ತಂದಿತ್ತು, ಜೊತೆಗೆ ಖುಷಿಯೂ ಆಗಿತ್ತು. ಅಬ್ಬಾ, ಇವತ್ತಾದರೂ ನಮ್ಮವ್ರು ಖುಷಿಯಾಗಿದ್ದಾರೆ. ಅವ್ರ ಮುಖದಲ್ಲಿ ನಗು ಅನ್ನೋದನ್ನು ನೋಡಿ 5 ದಿನ ಕಳೆದಾಗಿತ್ತು, ವರ್ಷಗಳೇ ಕಳೆದಾಗೆ ಆಗಿತ್ತು. ದೇವ್ರೇ, ಅವರ ಮುಖದ ಈ ನಗು ಯಾವುದೇ ಕಾರಣಕ್ಕೂ ಮಾಸದ ಹಾಗೆ ಇರಲಿ ಎಂದುಕೊಳ್ಳುತ್ತಾ ಹತ್ತಿರ ಬಂದು, ಮೇಡಮ್ ಅವರೇ, ತಿಂಡಿ ತಂದಿದ್ದೀನಿ, ತಿಂದ್ಬಿಡಿ. ತಿಂಡಿ ಆದಮೇಲೆ ಹೊರಡೋಣ. ಪೂಜಾ ಮೇಡಮ್ ಕೂಡ ಆಲ್ರೆಡಿ ಬಂದಿದ್ದಾರೆ. ನಿಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪಿಸಿದ್ರೆ ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಆಗುತ್ತೆ. ಬೇಗ ಟಿಫಿನ್ ಮಾಡಿ, ಬಿಸಿ ಇರುವಾಗಲೇ. ಆಮೇಲೆ ನಿಮ್ಮ ಮಾತ್ರೆ ಬೇಕಾದ ವಸ್ತುಗಳನ್ನೆಲ್ಲ ಈ ಬ್ಯಾಗ್ನಲ್ಲಿ ಇಟ್ಟಿದ್ದೀನಿ, ನೀವೊಂದು ಸರಿ ನೋಡ್ಕೊಂಬಿಡಿ. ಹಾಗೆ ಕ್ಯಾಬ್ ಕೂಡ ಬುಕ್ ಮಾಡ್ತೀನಿ, ನೀವು ಪೂಜಾ ಮೇಡಮ್ ಡೈರೆಕ್ಟ್ ಮನೆಗೆ ಹೋಗಿ ಆಯಿತಾ? ಏನೇ ತೊಂದರೆ ಆದರೂ ನನಗೊಂದು ಫೋನ್ ಮಾಡಿ ಎಂದು ಒಂದೇ ಉಸಿರಿಗೆ ಮಾತನಾಡುತ್ತಿದ್ದವನ್ನ ಕೈ ಹಿಡಿದು, ನನ್ನ ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂದಳು ಅರುಣ. ಸಡನ್ನಾಗಿ ಕೈ ಹಿಡಿದು ಮಾತನಾಡಿದ್ದಕ್ಕೆ ಅವಳ ಮುಖ ನೋಡಲು ಕಣ್ಣುಗಳಲ್ಲಿ ಪ್ಲೀಸ್ ಎಂದು ಕೇಳಿದಳು. ಅವಳ ಕಣ್ಣುಗಳಲ್ಲಿ ಎಂದಿಗಿಂತ ಭಿನ್ನ ಹೊಳಪಿತ್ತು. ಮುಂದೆ ಮಾತನಾಡಲು ಆಗದೆ, ಸರಿ, ಹೋಗ್ತಾ ದಾರಿಲಿ ಹೋಗಿ ಆಮೇಲೆ ಮನೆಗೆ ಹೋಗೋಣ ಎಂದನು. ಸರಿ ಮೇಡಮ್ ಅವರೇ, ನೀವು ತಿಂಡಿ ಮಾಡಿ, ನಾನು ಆಚೆ ಇರ್ತೀನಿ ಎಂದು ಹೊರಗೆ ಹೊರಟ ಸೂರ್ಯ. ಯಾಕ್ರಿ ನಮ್ಮವರೇ, ಕೋಪನಾ? ತಿನ್ಸಲ್ವಾ? ನಾನು ಅಷ್ಟು ಬೇಡ ಆಗ್ಬಿಟ್ನಾ ಅಂದಳು ಅರುಣ. ಅವಳ ಕಣ್ಣುಗಳನ್ನು ಎದುರಿಸಲಾಗದೆ ಅವಳ ವರ್ತನೆ ಕೂಡ ಬದಲಾಗಿದ್ದಕ್ಕೆ ನಿಜಕ್ಕೂ ಸೂರ್ಯ ಏನು ಮಾಡಬೇಕು ತಿಳಿಯದಂತಾಗಿದ್ದ. ಇದೇನಿದು, ನಮ್ಮವರ ವರ್ತನೆ ಸಂಪೂರ್ಣ ಬದಲಾಗಿದೆಯಲ್ಲ, ನನ್ನ ಮೇಲಿನ ಕೋಪ ತಿರಸ್ಕಾರ ಇವತ್ತು ಯಾವುದು ಕಾಣಿಸ್ತಾ ಇಲ್ವಲ್ಲ, ನಮ್ಮವ್ರು ಆರಾಮಾಗಿದ್ದಾರ ಎನ್ನುವ ಗೊಂದಲಕ್ಕೆ ಬಿದ್ದ ಸೂರ್ಯ, ಏನಾಯ್ತು ಮೇಡಮ್ ಅವರೇ, ನೀವ್ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ತಿನ್ನಿ, ಹೊರಡೋಣ, ಲೇಟ್ ಆಗತ್ತೆ ಎಂದ ಸೂರ್ಯ. ನಂಗೆ ಬೇಡ ತಿಂಡಿ. ಹಾಗಾದರೆ ಅವತ್ತು ಕೋಪ ಮಾಡಿಕೊಂಡು ತಿಂದೇ ಇದ್ದಾಗ ಬಂದು ಬೈದು ತಿನ್ನಿಸ್ದೆ, ಯಾಕೆ ಇವತ್ತು ನಾನೇ ಕೇಳಿದ್ರು ಇಷ್ಟು ಯೋಚನೆ ಮಾಡ್ತಿದ್ಯಾ ಎಂದು ಮುದ್ದಾಗಿ ಕೇಳಿದಳು ಅರುಣ. ನಿಮ್ಗೇನಾಗಿದೆ ಇವತ್ತು? ಆರಾಮಾಗಿದ್ದೀರಾ ತಾನೇ? ಮೊದಲು ಬೇಗ ತಿಂದು ತಗೊಳ್ಳಿ, ಈ ಬಟ್ಟೆ ಹಾಕ್ಕೊಳ್ಳಿ. ಈ ಹಾಸ್ಪಿಟಲ್ ಬಟ್ಟೆಯಲ್ಲಿ ನಿಮ್ಮನ್ನು ನೋಡಿ ನೋಡಿ ಸಾಕಾಗಿದೆ ನನಗೆ. ನೀವು ಮೊದಲಿನ ಥರ ಲಕ್ಷಣವಾಗಿ ಸಿಂಪಲ್ಲಾಗಿ ಸೀರೆ ಉಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರ. ಮನೆಗೆ ಬೇರೆ ಹೋಗಬೇಕಲ್ವಾ, ಅದಕ್ಕೆ ಈ ಬಟ್ಟೆ ತಂದೆ. ನಿಮಗೇನು ತೊಂದರೆ ಇಲ್ಲ ಅಂದರೆ ಹಾಕ್ಕೊಳ್ಳಿ ಏನಂತ
ತಾನು ತಂದಿದ್ದ ಹೊಸ ಬಟ್ಟೆ ಕವರ್ ಬೆಡ್ ಮೇಲೆ ಇಟ್ಟು ವಾರ್ಡಿಂದ ಹೊರಬರಲು ಅನುವಾದ ಸೂರ್ಯ. ಅಷ್ಟರಲ್ಲಿ ಪೂಜಾ ಎದುರಾದಳು. ಪೂಜಾ ಮೇಡಮ್ ಏನಂದ್ರು ಡಾಕ್ಟ್ರು ಎಂದ ಸೂರ್ಯ. ಏನಿಲ್ಲ, ಸಿಂಪಲ್ ಪ್ರಿಸ್ಕ್ರಿಪ್ಷನ್ ಅಷ್ಟೇ. ಟ್ಯಾಬ್ಲೆಟ್ ಎಲ್ಲ ಹೊಸವು ಬರೆದಿದ್ದಾರೆ. ಹಾಂ, ಅರುಣಾಗೆ ಬಟ್ಟೆ ಕೂಡ ತೊಗೊಂಡು ಬಂದಿದ್ದೀನಿ, ತಗೋ ಅವರು ಹಾಕೋ, ರೆಡಿಯಾಗು. ಈ ಹಾಸ್ಪಿಟಲ್ ಕ್ಲೈಮೇಟ್ ಬಿಟ್ಟು ಆಚೆ ಬಂದರೆ ನಿಂಗೂ ಮನಸ್ಸು ನಿರಾಳ ಆಗತ್ತೆ ಎನ್ನುತ್ತಾ ತಾನು ತಂದಿದ್ದ ಬಟ್ಟೆ ಕವರ್ ಅರುಣ ಕೈಗಿತ್ತು. ಹಾಂ, ಅಂದಾಗೆ ಅಂಕಲ್ ಫೋನ್ ಮಾಡಿದರು, ಎಷ್ಟೊತ್ತಿಗೆ ಬರ್ತೀರಾ ಅಂದರು. ನಾನು ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿದ್ದೀನಿ, ನೀನು ರೆಡಿಯಾಗು, ಅಷ್ಟರಲ್ಲಿ ನಾನು ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ ಎಂದು ಆತುರವಾಗಿ ರಾಜೇಶ್ಗೆ ಫೋನ್ ಮಾಡುತ್ತಾ ಹೊರಟಳು. ಸರಿ ಮೇಡಮ್ ಅವರೇ, ನೀವು ರೆಡಿಯಾಗಿ, ನಾನು ಕರಿಯ ಹೊರಗೆ ಇರ್ತೀವಿ ಎನ್ನುತ್ತಾ ಹೊರಟವನನ್ನು ತಡೆದು ಸೂರ್ಯ ಎಂದು ಕೂಗಿದಳು. ತುಂಬ ದಿನಗಳ ನಂತರ ಅರುಣ ಬಾಯಲ್ಲಿ ತನ್ನೆಸರು ಕೇಳಿ ಖುಷಿಯೊಟ್ಟಿಗೆ ಹಿತವಾದ ಅನುಭವ ಸೂರ್ಯನಿಗೆ. ಮೆಲ್ಲಗೆ ತಿರುಗಿದವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀಯ ಅಲ್ವಾ ಎಂದು ಮತ್ತೊಮ್ಮೆ ಕೇಳಿದಳು. ಸರಿ ಎಂಬಂತೆ ತಲೆಯಷ್ಟೇ ಆಡಿಸಿ ಹೊರಗೆ ಬಂದಿದ್ದ ಸೂರ್ಯ. ಹೊರಬಂದವನಿಗೆ ಕರಿಯ ಕಾಣಿಸಿದ. ಲೋ ಎಡವಟ್ರಾಮ, ಅಲ್ಲೇನು ಮಾಡ್ತಾ ಇದೆಯಾ, ಬಾಯಿಲಿ ಎಂದು ಕೂಗಿ ಫೋನ್ನಲ್ಲಿ ಮಾತನಾಡುತ್ತಿದ್ದ ಕರಿಯನನ್ನು ಕರೆದನು. ಏನು ಗುರು, ನಮ್ಮ ಹುಡುಗಿ ಜೊತೆ ಮಾತಾಡ್ತಾ ಇದ್ದೆ. ನಮ್ಮ ಹುಡುಗಿ ನನ್ನ ಮೇಲೆ ಶಾನೆ ಕೋಪ ಮಾಡ್ಕೊಂಡಿದ್ದಾಳೆ. ಸರಿಯಾಗಿ ಫೋನ್ ಮಾಡಲ್ಲ, ಮಾತಾಡಲ್ಲ, ಟೈಮ್ ಕೊಡಲ್ಲ ಅಂತ. ಅದಕ್ಕೆ ಒಸಿ ಸಮಾಧಾನ ಮಾಡ್ತಾಯಿದ್ದೆ. ಪ್ರೀತಿ ಗೀತಿ ನಮ್ಮಂಥವ್ರಿಗಲ್ಲ ಗುರು ಎನ್ನುತ್ತಾ. ಏನು ಗುರು ಸಮಾಚಾರ, ಅದಕ್ಕೆ ಸಮಾಧಾನ ಆದ್ರಾ ಅಥವಾ ಇನ್ನೂ ನಿಮ್ಮ ಮೇಲೆ ಗುರ್ರ ಅಂತ ಇದ್ದಾರಾ? ಅದೇನೋ ಕವರ್ ಬೇರೆ ತೊಗೊಂಡು ಬಂದಿದ್ದೆ, ಏನಣ್ಣ ಅದು ಎಂದ ಕರಿಯ. ನಮ್ಮವ್ರಿಗೆ ಸೀರೆ ತಂದಿದ್ದೆ ಕಣ, ಅದನ್ನೇ ಕೊಟ್ಟು ಬಂದಿದ್ದು. ಓಹೋ ಹೋ, ಹಾಗಾದರೆ ನಿಶ್ಚಿತಾರ್ಥದ ಸೀರೆ ಕೊಟ್ಟ ಹಾಗಾಯಿತು ಅನ್ನಿ. ಅಂತೂ ಮದುವೆ ಕೆಲಸಗಳು ಶುರು ಆದವು ಇನ್ನು ಎಂದ ಕರಿಯ. ಅಯ್ಯೋ ನಿನ್ನ ಮಖ, ಎಂಥದ್ದೂ ಇಲ್ಲ. ನಮ್ಮೂರನ್ನು ಹಾಸ್ಪಿಟಲ್ ಬಟ್ಟೆನಲ್ಲಿ ನೋಡಿ ನೋಡಿ ಸಾಕಾಗಿತ್ತು. ಅಲ್ಲದೆ ಇವತ್ತು ಮನೆಗೆ ಹೋಗ್ತಾರೆ, ಅದಕ್ಕೆ ಬೇರೆ ಬಟ್ಟೆ ತಂದು ಕೊಟ್ಟೆ. ಪೂಜಾ ಮೇಡಮ್ ಕೂಡ ತಂದಿದ್ದಾರೆ, ಅವ್ರು ತಂದಿರೋದನ್ನೇ ಹಾಕ್ಕೊಳ್ತಾರೆ ಅನಿಸುತ್ತೆ ಎಂದ ಸೂರ್ಯ ನಿರಾಶೆಯಿಂದ. ಹಾಗೇನಿಲ್ಲ, ನೀನು ಮೊದಲನೇ ಸರಿ ಕೊಟ್ಟಿದ್ಯಾ, ನೋಡ್ತಾ ಇರು. ಅತ್ತಿಗೆಗೆ ನೀವು ತಂದಿರೋದೇ ಇಷ್ಟ ಆಗತ್ತೆ, ಅದನ್ನೇ ಹಾಕ್ಕೊಳ್ತಾರೆ. ಅತ್ತಿಗೆ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಎಂದ ಕರಿಯ. ನೀನು ಅಣ್ಣನ ಬಿಟ್ಟರು ಅತ್ತಿಗೆನೇಲಿ ಬಿಟ್ಕೊಡ್ತೀಯ ಬಿಡು. ಸರಿ, ತಿಂಡಿ ತಿಂದ, ನಡಿ, ತಿಂಡಿ ತಿಂದ್ಕೊಂಡು ಹಾಗೆ ಗಾಡಿ ತೊಗೊಂಡು ಬರೋಣ. ಅಷ್ಟರಲ್ಲಿ ಪೂಜಾ ಮೇಡಮ್ ಅವರು ಮಾತ್ರೆಗಳನ್ನು ತೊಗೊಂಡು ಬರ್ತಾರೆ, ಮತ್ತೆ ಲೇಟ್ ಆಗತ್ತೆ, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಎಂದ ಸೂರ್ಯ. ದೇವಸ್ಥಾನಕ್ಕ? ಅದು ನೀನು? ಅಬ್ಬೋ, ಆ ಆಕಾಶದಲ್ಲಿ ಸೂರ್ಯ ಇವತ್ತು ಸರಿಯಾದ ದಿಕ್ಕಲ್ಲೇ ಹುಟ್ಟಿದಾನೆ ತಾನೆ? ಈ ಸೂರ್ಯ ದೇವಸ್ಥಾನಕ್ಕೆ ಕಾಲಿಟ್ಟಿದ್ದು ಇತಿಹಾಸದಲ್ಲೇ ಇಲ್ವಲ್ಲಣ್ಣ? ಏನಣ್ಣ ಈ ದಿಢೀರ್ ದೇವರ ಭೇಟಿಯ ಉದ್ದೇಶ? ನೀನು ಸರಿಯಾಗಿದೆಯಾ ತಾನೆ? ಅಥವಾ ಹೇಳು, ನಿಂಗೆ ಇಲ್ಲೇ ಪರೀಕ್ಷೆ ಮಾಡಿಸ್ಕೊಂಡು ಹೋಗೋಣ ಎಂದ ಕರಿಯ. ಹೋಯ್ ನಿನ್ನ ತಲೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದೆ ಅಷ್ಟೆ. ನಾನು ಹೋಗ್ತೀನಿ ಅನ್ನ. ನಮ್ಮವ್ರು ಕರ್ಕೊಂಡು ಹೋಗ್ತೀಯಾ ಅಂದರು. ಹ್ಞೂ ಅಂತ ಹೇಳಿ ಬಂದೆ. ಏನು ಮಾಡೋದು, ನಮ್ಮವ್ರು ಮೊದಲನೇ ಸರಿ ಅವ್ರ ಆಸೆ ಹೇಳಿದ್ರೆ ಅದನ್ನು ನೆರವೇರಿಸಲಿಲ್ಲ ಅಂದರೆ ನಾನು ಇದ್ದು ಏನು ಪ್ರಯೋಜನ? ನೀನೀಗ ತುಂಬ ಯೋಚನೆ ಮಾಡಿದೆ, ನಡಿ ಮೊದಲು, ಹೊಟ್ಟೆ ತಾಳ ಹಾಕ್ತಿದೆ ಎನ್ನುತ್ತಾ ತಲೆ ಮೇಲೆ ಕುಕ್ಕಿ ಕರೆದುಕೊಂಡು ಹೋದ. ಅರುಣ ಪೂಜಾ ತಂದಿರೋ ಬಟ್ಟೆ ಕವರ್ ಕೂಡ ಓಪನ್ ಮಾಡದೆ ಸೂರ್ಯ ತಂದಿದ್ದ ಸೀರೆ ಉಟ್ಟು ರೆಡಿಯಾಗಿದ್ದಳು. ಪೂಜಾ ಒಳ ಬಂದವಳೆ ಅರುಣಾಳನ್ನು ನೋಡಿ, ವಾವ್ ಮೇಡಮ್, ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೆ. ನನಗಂತೂ ಈ ಸೀರೆ ಸೆಲೆಕ್ಷನ್ ಬರಲ್ಲ ನೋಡು. ನಿಂಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಸರಿ, ನಿನ್ನ ಹತ್ರ ಬಟ್ಟೆ ಇರಲಿಲ್ಲ ಅಲ್ವಾ, ಇದ್ಯಾವಾಗ ತೊಗೊಂಡು ಬಂದೆ ಎಂದಳು ಪೂಜಾ. ಅರುಣ ನಾಚಿಕೆಯಿಂದ ನಮ್ಮೋರು ತಂದು ಕೊಟ್ಟರು, ಹೆಂಗೆ ನಮ್ಮೋರ ಸೆಲೆಕ್ಷನ್ ಅಂದಳು. ನಿಮ್ಮೋರ ಸೆಲೆಕ್ಷನ್ ಸೂಪರ್ ಅನ್ನೋದು ನಿನ್ನ ಸೆಲೆಕ್ಟ್ ಮಾಡಿದಾಗಲೇ ಗೊತ್ತಾಯ್ತು ಬಿಡು. ಏನು ಅಮ್ಮೋರು ಸಾರ್ ಕಂಡ್ರೆ ಮುಖ ತಿರುಗಿಸ್ಕೊತಾ ಇದ್ದವರು ಅವ್ರು ತಂದುಕೊಟ್ಟ ಸೀರೆ ಉಟ್ಕೊಂಡಿದ್ದೀರಾ ಎಂದಳು ಪೂಜಾ. ಅದು ಹಾಗೆ, ನನ್ನ ತಪ್ಪಿನ ಅರಿವು ನನಗಾಗಿದೆ. ಅವರು ನನಗೋಸ್ಕರ ಬದಲಾಗ್ತೀನಿ ಅನ್ನುವಾಗ ನಾನು ಅವರ ಬದಲಾವಣೆಗೆ ಬೆಲೆ ಕೊಟ್ಟು ಅವರ ಜೊತೆ ನಿಲ್ಲಬೇಕಾಗಿರೋದು ನನ್ನ ಕರ್ತವ್ಯ. ಅದೇ ಪ್ರೀತಿಗೆ ನಾವು ಕೊಡೋ ಬೆಲೆ ಅಲ್ವಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರನ್ನು ಕಳ್ಕೊಳ್ಳೋದು ದಡ್ಡತನ ಅನ್ನಿಸ್ತು. ಹಾಗಾಗಿ ಸೂರ್ಯನ ಅವನ ಹಿಂದಿನ ಜೀವನನ ಒಪ್ಕೊಂಡು ಮುಂದೆ ಇಬ್ಬರು ಜೊತೆಯಾಗಿ ಮಾದರಿ ಜೀವನ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಗುಡ್, ಒಳ್ಳೆ ನಿರ್ಧಾರ. ಅಂತೂ ನಿಮ್ಮವರನ್ನು ನೀನೇ ಕಾಪಾಡಿಕೊಂಡೆ, ಇಲ್ಲಾಂದರೆ ಅವನ ಖಡಕ್ ನೋಟಕ್ಕೆ ಒಳ್ಳೆ ಮನಸ್ಸಿಗೆ ಯಾರು ಬೇಕಾದರೂ ಆರಿಸ್ಕೊಂಡು ಹೋಗ್ತಿದ್ರು ಎಂದಳು ಪೂಜಾ. ಹಲೋ ಮೇಡಮ್, ನಮ್ಮವರು ನಂಗೆ ಮಾತ್ರ ಸ್ವಂತ, ಬೇರೆಯವರು ಅವ್ರ ವಿಷಯಕ್ಕೆ ಬಂದರೆ ಯುದ್ಧಗಳಾಗ್ತವೆ ಅಷ್ಟೆ ಎಂದಳು ಅರುಣ. ಏನು ಡಿಯರ್, ನೀನು ಲೇಡಿ ಡಾನ್ ಆಗಿಬಿಟ್ಟೆ, ಈಗ ನೀನು ಸೂರ್ಯನ ರೂಟಲ್ಲೇ ಇದೆಯಾ ಎಂದು ನಗುತ್ತಾ. ಒಟ್ಟಿನಲ್ಲಿ ಇಬ್ರಿಗೂ ಒಳ್ಳೆಯದಾಗಲಿ, ಯಾವಾಗಲೂ ಖುಷಿಯಾಗಿರಿ. ಸರಿ ಬಾ ಹೊರಡೋಣ, ಟೈಮ್ ಆಗತ್ತೆ ಎಂದಳು ಪೂಜಾ. ಹಾಂ ಪೂಜಾ, ನನ್ನ ಬ್ಯಾಗಲ್ಲಿ ಕಾರ್ಡ್ ಇತ್ತು, ಹಾಸ್ಪಿಟಲ್ ಬಿಲ್ ಅದರಲ್ಲೇ ಪೇ ಮಾಡಿ.
ತಗೋ ಎನ್ನುತ್ತಾ ಬ್ಯಾಗ್ ಹುಡುಕುತ್ತಿರಲು, ಅಮ್ಮ ಮಹಾತಾಯಿ, ನಿಮ್ಮವರು ಎಲ್ಲ ಬಿಲ್ ಆಗಲೇ ಪೇ ಮಾಡಿ ಆಗಿದೆ. ನನಗೆ ಟ್ಯಾಬ್ಲೆಟ್ ತರೋಕ್ಕೆ ಕೂಡ ನನ್ನ ಕಾರ್ಡ್ ಬಳಸೋಕೆ ಬಿಡಲಿಲ್ಲ ಗೊತ್ತಾ. ಬೇಡ ಮೇಡಮ್, ನಮ್ಮವರ ಹೊಣೆ, ನನ್ನ ಜವಾಬ್ದಾರಿ ಅಂತ ಹೇಳ್ದ. ನಾನು ಎಷ್ಟು ಬಲವಂತ ಮಾಡಿದರೂ ₹1 ಕೂಡ ನನ್ನ ಕೈನಿಂದ ಕೊಡೋಕೆ ಬಿಟ್ಟಿಲ್ಲ ಆ ಸ್ವಾಮಿ. ನೀನಾಗಲೇ ಅವನ ಜವಾಬ್ದಾರಿ ಅನ್ನೋದನ್ನು ಅವನು ತೀರ್ಮಾನ ಮಾಡಿ ಆಗಿದೆ ಕಣೆ. ಸರಿ ಬಾ ಇವಾಗ ಎನ್ನುತ್ತಾ ಅರುಣಾಳನ್ನು ಕೈ ಹಿಡಿದು ನಿಧಾನವಾಗಿ ವಾರ್ಡ್ನಿಂದ ಆಚೆ ಕರ್ಕೊಂಡು ಬಂದಳು ಪೂಜಾ. ಕ್ಯಾಬ್ ಬಂದಿದೆ ಎಂದು ಹೇಳಲು ಆತುರವಾಗಿ ವಾರ್ಡ್ ಕಡೆಗೆ ಬಂದ ಸೂರ್ಯನಿಗೆ ಅಚಾನಕ್ಕಾಗಿ ಎದುರಾದ ಪೂಜಾ ಅರುಣಾಳನ್ನು ನೋಡಿ ನಿಂತಲ್ಲೇ ನಿಂತುಬಿಟ್ಟ. ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ಸಿಗ್ಧ ಸುಂದರಿಯಂತೆ ಅಪರೂಪದ ಗೊಂಬೆಯಾಗಿ ಕಾಣಿಸುತ್ತಿದ್ದಳು ಅರುಣ. ಅವಳ ಕಣ್ಣಲ್ಲಿನ ಹೊಳಪು ಅರೆಕ್ಷಣ ಸೂರ್ಯ ಮೌನಿಯಾಗಿದ್ದ. ತಡವರಿಸಿ ಎಚ್ಚೆತ್ಕೊಂಡು ಕರಿಯ ಹೇಳಿದ್ದು ಸರಿ, ನಮ್ಮವರು ನಾನು ಕೊಟ್ಟ ಸೀರೆನೇ ಹುಟ್ಟಿದ್ದಾರೆ, ನಾನೇ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಡಿದೆ ಅಂದುಕೊಳ್ಳುತ್ತಾ ಅವಳನ್ನೇ ನೋಡುತ್ತಾ ನಿಂತಿದ್ದವನನ್ನು ಅರುಣ ಕಣ್ಣಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಎಂದು ಸನ್ನೆ ಮಾಡಿದ್ದಕ್ಕೆ ಏನು ಹೇಳೋದು ತಿಳಿಯದೆ ಹ್ಞೂ ಎಂದಷ್ಟೇ ತಲೆ ಹಾಡಿಸಿ, ಪೂಜಾ ಮೇಡಮ್, ನೀವಿಬ್ಬರು ನಿಧಾನವಾಗಿ ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ, ನಾನು ಲಗೇಜ್ ತರ್ತೀನಿ ಎಂದವನಿಗೆ ಹಿಂದಿನಿಂದ ಬಂದ ಕರಿಯ, ಗುರು, ಪೂಜಾ ಮೇಡಮ್ ಒಬ್ಬರಿಗೆ ಕಷ್ಟ ಆಗತ್ತೆ, ಅದಕ್ಕೆ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ನೀವು ಸ್ವಲ್ಪ ಅದಕ್ಕೆನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಬಾರ್ದಾ, ಲಗೇಜ್ ತರೋಕ್ಕೆ ನಾನಿಲ್ವಾ, ತರ್ತೀನಿ ಎಂದು ಕಣ್ಣಲ್ಲಿ ಸನ್ನೆ ಮಾಡಿ ಅತ್ತಿಗೆ ಜೊತೆ ಇರೋಕ್ಕೆ ಹೇಳಿ ಹೋದ ಕರಿಯ. ಸೂರ್ಯ ತನ್ನ ಅಂಗೈನಲ್ಲಿ ಅರುಣ ತನ್ನ ಕೈ ಇದ್ದು ಜೊತೆಯಾಗಿ ಒಬ್ಬರಿಗೊಬ್ಬರು ಆಧಾರವಾಗಿ ನಡೆಯುತ್ತಿದ್ದರೆ ಮುಂದಾಗುವ ಸಪ್ತಪದಿ ನೆನಪಾಗುತ್ತಿತ್ತು. ಆ ದೃಶ್ಯ ನಿಧಾನವಾಗಿ ಕಾರಲ್ಲಿ ಕೂರಿಸಿ, ಮೇಡಮ್ ಅವರೇ, ನೀವಿಬ್ಬರು ಕಾರಲ್ಲಿ ಬನ್ನಿ, ನಾವು ನಮ್ಮ ಬೈಕ್ನಲ್ಲಿ ನಿಮ್ಮನ್ನು ಫಾಲೋ ಮಾಡ್ತೀವಿ ಎಂದು ಹಿಡಿದಿದ್ದ ಕೈ ಬಿಡಿಸಿಕೊಳ್ಳಲು ಹೋದ ಸೂರ್ಯನ ಕೈ ಬಿಗಿಯಾಗಿ ಹಿಡಿಯುತ್ತಾ, ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಈಗ ಅರ್ಧದಲ್ಲೇ ಒಬ್ಳನ್ನೇ ಬಿಟ್ಟು ಹೋಗ್ತೀರಾ ಎಂದಳು ಅರುಣ. ಈ ಮಾತು ಕೇಳಿದ ಕ್ಷಣ ಸೂರ್ಯನ ಎದೆಯಲ್ಲಿ ಮಿಂಚು ಸಂಚಾರವಾಗಿತ್ತು. ಮರುಮಾತಿಲ್ಲದೆ ಅರುಣ ಪಕ್ಕದಲ್ಲಿ ಕೂತನು. ಇದೆಲ್ಲ ಪರಿಸ್ಥಿತಿ ಅರ್ಥವಾದ ಪೂಜಾ, ನಂಗಂತೂ ಕಾರಲ್ಲಿ ಬರೋಕ್ಕಾಗಲ್ಲ, ಯಾಕೋ ವಾಮಿಟಿಂಗ್ ಫೀಲ್ ಆಗ್ತಿದೆ, ನಾನು ಕರಿಯನ್ ಜೊತೆ ಬೈಕಲ್ಲಿ ಬರ್ತೀನಿ, ಸೂರ್ಯ ನೀವು ಅರುಣ ಜೊತೆಗೆ ಅವಳನ್ನು ಜೋಪಾನವಾಗಿ ಕರ್ಕೊಂಡು ಬನ್ನಿ ಎಂದು ಅವರಿಬ್ಬರ ಏಕಾಂತಕ್ಕೆ ಭಂಗ ತರದೆ ಕರಿಯನ ಹತ್ತಿರಕ್ಕೆ ಹೋದಳು ಪೂಜಾ. ಮಾತುಗಳೆಲ್ಲವೂ ಬರಿದೇ ಮೌನವಾಗಿದ್ದವು. ಮನಸ್ಸುಗಳಷ್ಟೇ ಮಾತಾಡುವ ಸಮಯ ಅದಾಗಿತ್ತು. ಗಟ್ಟಿಗುಂಡಿಗೆಯ ಸೂರ್ಯ ಕೂಡ ಅರೆಕ್ಷಣ ಆ ನೀರವ ಮೌನಕ್ಕೆ ಕಂಗಾಲಾಗಿ ಸುಮ್ಮನೆ ಕೂತಿದ್ದ. ಕಾರು ತನ್ನ ಪಾಡಿಗೆ ತಾನು ಇವರಿಬ್ಬರ ಮೌನಕ್ಕೆ ಮನಸೋತು ಮೊದಲೇ ಹೇಳಿದ ದೇವಸ್ಥಾನದ ಕಡೆ ಲಯಬದ್ಧವಾಗಿ ಹೊರಟಿತ್ತು. ಅರುಣ ಹಿಡಿದ ಸೂರ್ಯನ ಕೈ ಮತ್ತಷ್ಟು ಬಿಗಿಗೊಳಿಸಿ ಅವನ ಭುಜಕ್ಕೆ ಹೊರಗಿದಳು. ಕಣ್ಣಿಂದ ಜಾರಿದ ಕಂಬನಿ ಸೂರ್ಯನ ಕೈ ಮೇಲೆ ಬಿದ್ದ ತಕ್ಷಣ ಎಚ್ಚೆತ್ತ ಸೂರ್ಯ ಮೌನ ಮುರಿದು, ಏನಾಯ್ತು ಮೇಡಮ್ ಅವರೇ, ಯಾಕೆ ಅಳ್ತಿದ್ದೀರಾ, ನೋವಾಗ್ತಿದ್ಯಾ, ಹೇ ಡ್ರೈವರ್, ಹೇಳಿರ್ಲಿಲ್ವಾ ಗಾಡಿ ನಿಧಾನ ಓಡಿಸು ಎಂದು ರೇಗಿದ್ದಕ್ಕೆ ಸೂರ್ಯನ ತಡೆದು ಕತ್ತಲ್ಲಿ ಇಲ್ಲವೆಂದು ತಲೆ ಆಡಿಸಿ, ನೋವಾಗ್ತಿರೋದು ಗಾಯ ಅಲ್ಲ ಸೂರ್ಯ, ಮನಸ್ಸಿಗೆ. ನೀನು ನಮ್ಮೋರು ಅನ್ನೋದನ್ನು ಕೇಳಿ ತುಂಬ ದಿನ ಆಯಿತು ಅಲ್ಲದೆ ಪದೇ ಪದೇ ಮೇಡಮ್ ಅನ್ನತ್ತಾ ನನ್ನನ್ನು ತುಂಬ ದೂರ ಮಾಡ್ತಾ ಇದೆಯಾ. ಹೌದು, ನನ್ನದು ತಪ್ಪು, ನಾನು ನಿನ್ನ ಮನಸ್ಸನ್ನು ತುಂಬ ನೋಯಿಸಿದ್ದೀನಿ, ಅದಕ್ಕೆ ಈ ಥರ ಶಿಕ್ಷೆ ಕೊಡಬೇಡ ಸೂರ್ಯ. ನೀನು ಪ್ರತಿ ಕ್ಷಣ ನಮ್ಮೋರು ಅಂದಾಗ ನಾನು ಅನುಭವಿಸ್ತಿದ್ದ ಆ ಹಿತವಾದ ಕ್ಷಣ ನನಗೆ ವಾಪಸ್ ಕೊಡು ದಯವಿಟ್ಟು ಎಂದಳು. ಕಣ್ಣಿಂದ ಜಾರಿದ ಮುತ್ತಿನ ಹನಿಗಳ ಹಿಡಿದು, ನಿಮಗೆ ನೋವಾಗಬಾರ್ದು ಅಂತ ನಾನು ಹಾಗೆ ಕರೆಯೋದನ್ನು ಬಿಟ್ಟೆ ನಮ್ಮೋರೆ, ಅಷ್ಟೆ. ಅದು ಬಿಟ್ಟರೆ ನಿಮ್ಮನ್ನು ಕನಸಲ್ಲಿ ಕೂಡ ದೂರ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ನನ್ನ ಪ್ರತಿ ಕಣದಲ್ಲೂ ನೀವೇ ಬೆರೆತು ಹೋಗಿರುವಾಗ ದೂರ ಆಗೋ ಮಾತಾದರೂ ಯಾಕೆ ಬರುತ್ತೆ ಹೇಳಿ ಎನ್ನುತ್ತಾ ಅವಳ ಕಣ್ಣುಗಳನ್ನು ಹೊರೆಸಿದನು ಸೂರ್ಯ. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಧನ್ಯವಾದಗಳು.